ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ವೆರಿ ಟೇಸ್ಟಿ ಎಣ್ಣೆಗಾಯಿ ರೆಸಿಪಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಯಾವಾಗಲೂ ಬೇರೆ ಥರ ಟ್ರೈ ಮಾಡ್ತಾ ಇದ್ದರೆ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಈಸಿ. ಜಾಸ್ತಿ ಮಸಾಲೆ ಯೂಸ್ ಮಾಡದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ತವಾನ ಬಿಸಿಗೆ ಇಟ್ಕೋತಾ ಇದ್ದೀನಿ. ತವಾ ಬಿಸಿಯಾದ ನಂತರ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅಂದರೆ ಜಾಸ್ತಿ ಸುಟ್ಕೊಳ್ಳೋ ಥರ ಆಗಬಾರ್ದು. ನೋಡಿ, ಈ ರೀತಿಯಾಗಿ ಮೇಲ್ಗಡೆ ಲೇಯರ್ ಏನಿದೆ ಅದು ಸ್ವಲ್ಪ ರೆಡ್ಡಿಶ್ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಇದಾದ ನಂತರ ಮತ್ತೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಸೇರಿಸ್ಕೊಂಡು, ಬಿಳಿ ಎಳ್ಳಾದರೂ ಆಯಿತು, ಕರಿ ಎಳ್ಳಾದರೂ ಆಯಿತು, ಯಾವುದನ್ನಾದರೂ ಸೇರಿಸ್ಕೊಂಡು ಈ ರೀತಿಯಾಗಿ ಹುರ್ಕೋಬೇಕಾಗುತ್ತೆ. ಎಳ್ಳು ಬಹಳ ಬೇಗ ಹುರ್ಕೊಳ್ಳುತ್ತೆ ತವಾ ಬಿಸಿ ಇರೋದ್ರಿಂದ. ಹಾಗಾಗಿ ಒಮ್ಮೆ ಈ ರೀತಿಯಾಗಿ ನಾವು ಶಫಲ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಇದು ಹುರಿದಾದ ನಂತರ ಇದನ್ನು ಕೂಡ ನಾನಿಲ್ಲಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಅದೇ ತವಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ಬಿಟ್ಟು ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹುರ್ಕೊಳ್ಳಿಕ್ಕೆ ಹಾಕೋತಾ ಇದ್ದೀನಿ. ಇದನ್ನು 1-2-3 ನಿಮಿಷಗಳ ಕಾಲ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಈ ರೀತಿಯಾಗಿ ಹುರ್ಕೊಂಡಾದ ನಂತರ ಇದನ್ನು ಕೂಡ ಆರಲಿಕ್ಕೆ ಹಾಗೆ ಬಿಡ್ತೀನಿ. ಇದಾದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಒಣ ತೆಂಗಿನಕಾಯಿ ಇರುತ್ತಲ್ವ, ಕೊಬ್ಬರಿ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಹುರ್ಕೊಂಡಿರುವಂತಹ ಎಳ್ಳು ಹಾಗೂ ಕಡಲೆ ಬೀಜ ಎರಡನ್ನೂ ಸೇರಿಸ್ಕೋತಾ ಇದ್ದೀನಿ. ಸಿಪ್ಪೆ ತೆಗೆದಾದ್ರೂ ಸೇರಿಸ್ಬೋದು, ಸಿಪ್ಪೆ ಸಮೇತನಾದರೂ ಸೇರಿಸ್ಬೋದು ಕಡಲೆ ಬೀಜನ. ನಾನಿಲ್ಲಿ ಸಿಪ್ಪೆ ಸಮೇತನೇ ಸೇರಿಸ್ತಾ ಇದ್ದೀನಿ. ರುಚಿ ಚೆನ್ನಾಗಿರುತ್ತೆ ಕೆಂಪಗೆ ಹುರ್ಕೊಂಡಿರೋದ್ರಿಂದ. ಇದಾದ ನಂತರ ಇದಕ್ಕೆ ಇಲ್ಲಿ ನಾನು ಖಾರಕ್ಕೆ ತಕ್ಕಷ್ಟು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಸೇರಿಸ್ತಾ ಇದ್ದೀನಿ. ಮನೇಲಿ ಸಾಂಬಾರ್ ಯೂಸ್ ಮಾಡ್ತೀವಲ್ಲ ಅದೇನೆ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ನೆನೆ ಇಟ್ಟಿರುವಂತಹ ಹುಣಸೆ ಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ. ಯಾವಾಗಲೂ ಎಣ್ಣೆಗಾಯಿಗೆ ಹುಣಸೆ ಎಣ್ಣೆ ರುಚಿ ಕೊಡೋದು. ಹಾಗಾಗಿ ಇದಾದ ನಂತರ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕ್ತಾ ಇದ್ದೀನಿ, ಅಡಿಗೆ ಅರಿಶಿಣ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಈಗಲೇ ಉಪ್ಪು ಸೇರಿಸ್ತೀನಿ, ಕೊನೆಯಲ್ಲೂ ಕೂಡ ರುಚಿ ನೋಡ್ಕೊಂಡ್ಬಿಟ್ಟು ಉಪ್ಪು ಸೇರಿಸ್ಕೋಬೇಕಾಗುತ್ತೆ. ಇದಾದ ನಂತರ ಹುರಿದಿಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಇದನ್ನು ಕ್ಲೋಸ್ ಮಾಡಿಕೊಂಡು ತರಿಯಾಗಿ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬಾರ್ದು, ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡು ಬರಬೇಕಾಗುತ್ತೆ. ಹಾಗೆ ರುಬ್ಬಿರೋ ಮಸಾಲೆನ ನಾನಿಲ್ಲಿ ಅರ್ಧದಷ್ಟು ಆಗುವಷ್ಟನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಪೂರ್ತಿ ಹಾಕೋತಾ ಇಲ್ಲ, ಇಷ್ಟು ಅರ್ಧದಷ್ಟನ್ನು ಮಾತ್ರ ನಾನಿಲ್ಲಿ ಬದನೆಕಾಯಿಗೆ ತುಂಬ್ಕೋತೀನಿ. ಬದನೆಕಾಯಿಯನ್ನು ನಾನಿಲ್ಲಿ 1/4 kg ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾನು ಈ ರೀತಿಯಾಗಿ ಕ್ರಾಸ್ ಆಗಿ ಕಟ್ ಮಾಡಿದ್ದೀನಿ. ಒಳಗಡೆ ಹುಳ ಇರುತ್ತೆ, ಸಮ್ಟೈಮ್ಸ್ ನೋಡಿಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಯಾವುದು ಹುಳ ಇಲ್ಲ ಅಂದಾಗ ಮಾತ್ರ ಇದನ್ನು ತಗೊಂಡು ನಾನಿಲ್ಲಿ ಮಸಾಲೆನ ನೋಡಿ ಈ ರೀತಿಯಾಗಿ ಫಿಲ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫಿಲ್ ಮಾಡಿಬಿಟ್ಟು ಪ್ರೆಸ್ ಮಾಡಿಕೊಂಡ್ರೆ ಆಯಿತು, ಎಲ್ಲ ಕಡೆನೂ ನೀಟಾಗಿ ಹೋಗ್ಬಿಟ್ಟು ಸ್ಪ್ರೆಡ್ ಆಗುತ್ತೆ. ಇದು ತುಂಬ ಈಸಿ ಮೆಥಡು. ತೀರಲ್ಲೂ ಒಳಗಡೆ ತುಂಬ್ಕೊಂಡು ಕುತ್ಕೊಳ್ಳೋ ಅಗತ್ಯ ಇಲ್ಲ. ಸ್ವಲ್ಪ ಮಸಾಲೆ ತಗೊಂಡು ಒಳಗಡೆ ತುಂಬಿಬಿಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಒಳಗಡೆ ನೀಟಾಗಿ ಈವನ್ ಆಗಿ ತುಂಬಿಕೊಳ್ಳುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲ ಬದನೆಕಾಯಿಗೂ ಮಸಾಲೆನ ಫಿಲ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನು ತಗೊಂಡಿರೋ ಅರ್ಧದಲ್ಲಿನೂ ಕೂಡ ಸ್ವಲ್ಪ ಉಳ್ಕೊಂಡಿದೆ. ನಾನಿಲ್ಲಿ ಮಿಕ್ಸಿ ಜಾರಲ್ಲೂ ಕೂಡ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಸೇರಿಸ್ಕೋತೀನಿ ನಾನು. ಈಗ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ. ದಪ್ಪ ತಳದ ಪಾತ್ರೆ ತೊಗೋಬೇಕಾಗುತ್ತೆ. ತೀರಾ ಸಣ್ಣ ತಳದ ತೊಗೊಂಡ್ರೆ ಬೇಗ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಇದಾದ ನಂತರ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ. ಸಾಸಿವೆ ಹಾಗೂ ಜೀರಿಗೆ ಸಿಡಿದ ನಂತರ ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿಯನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಾಗುತ್ತೆ. ಇಲ್ಲಿ ನೋಡಲಿಕ್ಕೆ ಎಣ್ಣೆ ಜಾಸ್ತಿ ಇದೆ ಅನಿಸುತ್ತೆ, ಆದರೆ ಇದೇ ಕರೆಕ್ಟಾಗಿ ಹಾಕ್ಕೊಂಡಿರುವಂತಹ ಎಣ್ಣೆ. ಇಲ್ಲಿ 4-5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ 1/4 kgಗೆ. ಹಾಗೆ ಈರುಳ್ಳಿಯನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡು ಒಂದು ಚಿಕ್ಕ ಸೈಜಿನ ಟೊಮೆಟೊನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋತೀನಿ. 1-2 ನಿಮಿಷ ಆದರೆ ಆಯಿತು. ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಟೊಮೆಟೊ ಕೂಡ ಬೇಗ ಫ್ರೈ ಆಗಿಬಿಡುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇದಾದ ನಂತರ
ಮಸಾಲೆನ ಫಿಲ್ ಮಾಡಿರುವಂತಹ ಬದನೆಕಾಯಿಗಳನ್ನು ಈ ರೀತಿಯಾಗಿ ನಾವು ಯಾವ ರೀತಿ ಕಟ್ಲೆಟನ್ನು ಶಾಲೋ ಫ್ರೈ ಮಾಡ್ತೀವಿ ಅದೇ ರೀತಿಯಾಗಿ ಬದನೆಕಾಯಿಯನ್ನು ಕೂಡ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಟ್ಕೋಬೇಕಾಗುತ್ತೆ. ಎಣ್ಣೆ ತುಂಬ ಬಿಸಿ ಇರೋದ್ರಿಂದ ಬದನೆಕಾಯಿ ಬೇಗ ಬೇಯುತ್ತೆ, ಸಾಫ್ಟ್ ಆಗಿರುವಂತಹ ತರಕಾರಿ ಅಲ್ವಾ, ಹಾಗಾಗಿ ಇದನ್ನು ಒಂದು 2 ರಿಂದ 3 ನಿಮಿಷಗಳ ಕಾಲ ಈ ರೀತಿಯಾಗಿ ಎಣ್ಣೆಯಲ್ಲೇ ಬಿಟ್ಕೋಬೇಕಾಗುತ್ತೆ. ಅಲ್ಲಾಡಿಸೋಕೆ ಹೋಗಬಾರ್ದು, ಒಳಗಡೆ ಇರುವಂತಹ ಮಸಾಲೆ ಕೂಡ ಹೊರಗಡೆ ಬರಬಾರ್ದು, ಆ ರೀತಿಯಾಗಿ ನಾವು ಇದನ್ನು ತಿರುಗಿಸ್ಕೋಬೇಕಾಗುತ್ತೆ. ಒಂದು 2 ನಿಮಿಷಗಳ ಕಾಲ ಈ ರೀತಿಯಾಗಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟು ನೆಕ್ಸ್ಟ್ ಇದನ್ನು ನಾನು ಲಿಡ್ ಓಪನ್ ಮಾಡಿಬಿಟ್ಟು ನೋಡಿ ಈ ರೀತಿಯಾಗಿ ತಿರುಗಿಸ್ಕೋತೀನಿ. ನಾನು ಇದನ್ನು ಇಲ್ಲಿ ನೋಡ್ತಾ ಇರೋ ಹಾಗೆ ಬೇರೆ ಬದನೆಕಾಯಿಗೂ ಈಗ ತಿರುಗಿಸ್ಕೊಂಡಿರೋ ಬದನೆಕಾಯಿಗೂ ಕಲರ್ ಡಿಫ್ರೆನ್ಸ್ ಕಾಣುತ್ತೆ ಅಲ್ವಾ. ನೋಡಿ ಈ ರೀತಿಯಾಗಿ ಫ್ರೈ ಆಗಿರುತ್ತೆ. ಇದು ಬಹಳ ಬೇಗ ಬೇಯುವಂತಹ ತರಕಾರಿ, ಹಾಗಾಗಿ ಇದನ್ನು ನಾವು ಈ ರೀತಿಯಾಗಿ ಒಳಗಡೆ ಇರುವಂತಹ ಮಸಾಲೆ ಹೊರಗಡೆ ಬರದೇ ಇರೋ ಹಾಗೆ ನೀಟಾಗಿ ತಿರುಗಿಸ್ಕೋಬೇಕಾಗುತ್ತೆ. ಕಲರ್ ಚೇಂಜ್ ಆಗ್ತಾ ಇರುತ್ತೆ ಈ ರೀತಿಯಾಗಿ ತಿರುಗಿಸ್ಕೊತ ಬೇಯಿಸ್ಕೊತಾ ಇದ್ರೆ. 2 ಕಡೆನೂ ಸ್ವಲ್ಪ ಫ್ರೈ ಆದ ನಂತರ ನಾನು ಮಿಕ್ಕಿರುವಂತಹ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೋತೀನಿ. ಜಾಸ್ತಿ ಹೊತ್ತು ಇದನ್ನು ಬೇಯಿಸೋ ಅಗತ್ಯ ಇಲ್ಲ, ಒಂದು 5 ನಿಮಿಷದೊಳಗಡೆ ಆಗೋಗ್ಬಿಡತ್ತೆ. ಈ ರೀತಿಯಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು 2 ನಿಮಿಷಗಳ ಕಾಲ ಈ ರೀತಿಯಾಗಿ ಬೇಯಿಸ್ಕೋತೀನಿ. ಇದನ್ನು 2 ರಿಂದ 3 ಬಾರಿ ಈ ರೀತಿಯಾಗಿ ಮುಚ್ಚಿಟ್ಕೊಂಡು ಬೇಯಿಸ್ಬೇಕಾಗತ್ತೆ ಎಣ್ಣೆಯಲ್ಲಿ. ಇದಾದ ನಂತರ ಈ ರೀತಿಯಾಗಿ ತಿರುವು ಹಾಕೋತಾನೆ ಇರಬೇಕಾಗುತ್ತೆ ಎಲ್ಲವುಗಳನ್ನು. ಇದಾದ ನಂತರ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಮೊದಲಿಗೆ ಮಿಕ್ಸಿ ಜಾರಲ್ಲಿ ಇದ್ದಿದ್ದಂತಹ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೋತೀನಿ ನಾನು. ಹಾಗೆ ಪ್ಲೇಟಲ್ಲಿ ಕೂಡ ಸ್ವಲ್ಪ ಮಸಾಲೆ ಉಳಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತೀನಿ. ಹಾಗೆ ಮಿಕ್ಸಿ ಜಾರಲ್ಲಿರುವಂತಹ ಮಸಾಲೆಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಇದರ ಕನ್ಸಿಸ್ಟೆನ್ಸಿ ಹೊಂದಿಸ್ಕೊತಾ ಇದ್ದೀನಿ. ನಿಮಗೆ ಯಾವಾಗಲೂ ಡ್ರೈ ಮಸಾಲೆ ಬೇಕು ಅಂದರೆ ನೀರು ಹಾಕೊಳ್ಳೋ ಅಗತ್ಯ ಇಲ್ಲ, ಹಾಗೆ ಬೇಯಿಸ್ಕೋಬೋದು. ಈ ರೀತಿಯಾಗಿ ಗ್ರೇವಿ ರೀತಿ ಬೇಕು ಅಂದರೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೋಡಲಿಕ್ಕೆ ಇಷ್ಟೊಂದು ನೀರಿದೆ ಅನಿಸುತ್ತೆ, ಬಟ್ ಎಲ್ಲ ನೀಟಾಗಿ ಬೆಂದ ಮೇಲೆ ಇದರಲ್ಲಿರುವ ನೀರಿನ ಅಂಶ ಹಾವಿ ಆಗಿಬಿಟ್ಟು ಬರೀ ಮಸಾಲೆ ಮಾತ್ರ ಉಳಿಯುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಹಾಗೆ ಮಸಾಲೆ ಒಳಗಡೆ ಬದನೆಕಾಯಿ ಕೂಡ ಬೇಯಬೇಕಾಗತ್ತೆ. ಈ ರೀತಿಯಾಗಿ 2 ರಿಂದ 3 ಬಾರಿ ನಾವು ತಿರುಗಾಕಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು ದಪ್ಪ ತಳದ ಪಾತ್ರೆ ತಗೋಬೇಕಾಗತ್ತೆ ಅಂತ. ಸ್ವಲ್ಪ ತೆಳು ಇರುವಂತಹ ತಳದ ಪಾತ್ರೆ ತಗೊಂಡ್ರೆ ಅದು ಸ್ವಲ್ಪ ಬೇಯೋದಿಲ್ಲ, ಹಾಗೆ ತಳನೂ ಕೂಡ ಹಿಡಿದ್ಬಿಡುತ್ತೆ. ಇದನ್ನು ಕೂಡ ಒಂದು 2 ನಿಮಿಷಗಳ ಕಾಲ ನಾನು ಈ ರೀತಿಯಾಗಿ ಮುಚ್ಚಿ ಬೇಯಿಸ್ಕೊತೀನಿ. ನೋಡ್ತಾ ಇರೋ ಹಾಗೆ ಎಣ್ಣೆ ಮೇಲೆ ಬಂದಿದೆ, ತೇಲ್ತಾ ಇದೆ. ಈ ರೀತಿ ಆದರೆ ಮಾತ್ರ ಮಸಾಲೆ ಹಾಗೂ ಬದನೆಕಾಯಿ ಎರಡೂ ಕೂಡ ಪರ್ಫೆಕ್ಟಾಗಿ ಬೆಂದಿರುತ್ತೆ ಅಂತ. ಹಾಗೆ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿಯಾಗಿ ನೇರವಾಗಿ ಚುಚ್ಚಿ ನೋಡಿದ್ರೆ ಆಯಿತು, ಸಲೀಸಾಗಿ ಒಳಗಡೆ ಹೋದರೆ ಬೆಂದಿದೆ ಅಂತ ಅರ್ಥ. ಇಷ್ಟಾದರೆ ಸಾಕು. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನ ಜೊತೆ ನೆಂಚ್ಕೊಳ್ಳಿಕ್ಕೆ ತುಂಬಾ ರುಚಿಯಾಗಿರುವಂತಹ ಸೈಡ್ ಡಿಶ್ ರೆಡಿಯಾಗಿದೆ. ಹಾಗೆ ನಾನು ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರೋ ಹಾಗೆ ತುಂಬಾ ಈಸಿಯಾಗಿರುವಂತಹ ಮೆಥಡ್ ಇದು. ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.